ಇತ್ತೀಚೆಗೆ ನಡೆಯುತ್ತಿರುವ ಭಾರೀ ಅಪಘಾತಗಳ ಹಿನ್ನೆಲೆ ಮೈನ್ಸ್ ಮ್ಯಾನೇಜರ್ಗಳಿಗೆ, ಲಾರಿ ಮಾಲೀಕರಿಗೆ ಮತ್ತು ಲಾರಿ ಡ್ರೈವರ್ಗಳಿಗೆ ಸಂಡೂರು ಸಿಪಿಐ ರವರಿಂದ ಖಡಕ್ ವಾರ್ನಿಂಗ್. ಕೆಲವು ಅಪಘಾತ ಪ್ರಕರಣಗಳಿಗೆ ನೇರ ಮೈನ್ಸ್ ಮ್ಯಾನೇಜರ್ಗಳ ಮೇಲೆ ಎಫ್ಐಆರ್ ದಾಖಲಿಸುವುದಾಗಿ ಎಚ್ಚರಿಕೆ. ಎಸ್ ವೀಕ್ಷಕರ ದಿನಾಂಕ 26/5/2025 ಸಂಡೂರು ಮತ್ತು ಹೊಸಪೇಟೆ ಮಾರ್ಗ ಮಧ್ಯದಲ್ಲಿ ಕಾರು ಮತ್ತು ಮೈನ್ಸ್ ಲಾರಿ ಮಧ್ಯೆ ನಡೆದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆಗೆ ಸಂಬಂಧಿಸಿದಂತೆ ಮತ್ತು ಅಪಘಾತಗಳ ತಡೆಗಟ್ಟುವ ಕುರಿತು ಸಂಡೂರು ಪೊಲೀಸ್ ಠಾಣೆಯಲ್ಲಿ ತೋರಣಗಲ್ಲು ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಅವರ ನೇತೃತ್ವದಲ್ಲಿ ನಡೆದ ಲಾರಿ ಮಾಲೀಕರು ಮತ್ತು ಮೈನ್ಸ್ ಮ್ಯಾನೇಜರ್ಗಳ ತುರ್ತು ಸಭೆಯಲ್ಲಿ ಸಂಡೂರು ಸಿಪಿಐ ಮಹೇಶ್ ಗೌಡರವರು ಮಾಲೀಕರಿಗೆ ಮತ್ತು ಮೈನ್ಸ್ ಮ್ಯಾನೇಜರ್ಗಳಿಗೆ ಸಾರ್ವಜನಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸಂಡೂರಿನ ಒಂದೇ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಕಳೆದ ಮೇ 23ರಿಂದ ಪ್ರಸ್ತುತ 5ರವರೆಗೆ ಅಂದರೆ 2 ವರ್ಷದಲ್ಲಿ ಗಣಿಲಾರಿಗಳಿಂದ ರಸ್ತೆ ಅಪಘಾತದಲ್ಲಿ 486 ಜನರ ಜೀವನ ಹಾಳಾಗಿದೆ. 486 ಜನರಲ್ಲಿ 40 ಜನ ಸತ್ತಿದ್ದಾರೆ. ಮೇಜರ್ ಇಂಜೂರ್ ಆಗಿ ತಮ್ಮ ಬದುಕನ್ನೇ ಕಳೆದುಕೊಂಡು ಬೇರೆಯವರನ್ನು ಅವಲಂಬಿಸಿ ಕುಟುಂಬದವರಿಗೆ ಭಾರವಾಗಿ ಸತ್ತಂತೆ ಬದುಕುತ್ತಿದ್ದಾರೆ. ಅತಿಯಾದ ವೇಗದಿಂದಲೇ ಈ ಎಲ್ಲ ಅಪಘಾತಗಳಿಗೆ ಕಾರಣವೆಂದು ಕಿಡಿಕಾರಿದ್ದಾರೆ. ನಿಮಗೆಲ್ಲ ಮಾನವೀಯತೆ ಇದ್ದರೆ, ನಿಮಗೆ ನಿಜವಾಗಿಯೂ ನೈತಿಕತೆ ಇದ್ದರೆ ನಾಳೆಯಿಂದ ನಾವು ಮತ್ತು ಆರ್ಟಿಒಗಳು ಕೊಡುವಂತಹ ನಿರ್ಬಂಧಗಳನ್ನು ಕಡ್ಡಾಯವಾಗಿ ಕಡಾಖಂಡಿತವಾಗಿ ಪಾಲಿಸಿ ಸಾರ್ವಜನಿಕರ ಹಿತ ಕಾಪಾಡಬೇಕು ಎಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ನೀವು ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ಅಮಾಯಕರು ಬಲಿಯಾಗಿದ್ದಾರೆ. ಎಷ್ಟು ಕುಟುಂಬಗಳು ಬೀದಿ ಪಾಲಾಗಿವೆ ಎಂದು ಮೈನ್ಸ್ ಮ್ಯಾನೇಜರ್ಗಳನ್ನು ಮತ್ತು ಲಾರಿ ಡ್ರೈವರ್ಗಳನ್ನು ಹಾಗೂ ಲಾರಿ ಮಾಲೀಕರನ್ನು ಸುದೀರ್ಘವಾಗಿ ತರಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಹಿತಕ್ಕೆ ಧಕ್ಕೆ ತರುವಂತ ಕೆಲಸ ಯಾರೇ ಮಾಡಿದರೂ ನಿರ್ದಾಕ್ಷಿಣ್ಯವಾಗಿ ಎಫ್ಐಆರ್ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನೀವು ಈಗ ಎಷ್ಟು ಶಿಸ್ತುಬದ್ಧವಾಗಿ ₹2 ಕಟ್ಟಿಂಗು, ರೇಟ್ ಇಷ್ಟೇ ಇರಬೇಕು, ನೀರು ಹೊಡಿಲೇಬೇಕು, ನೀರು ಎತ್ತಲೇಬೇಕು, ಮಟ್ಟ ಮಾಡಲೇಬೇಕು ಎಲ್ಲ ಹೇಳ್ತೀರಿ. ಹಂಗೆ ನಿಮ್ ಡ್ರೈವರಿಗೆ ಕುಡಿದಂಗೆ ಗಾಡಿ ಓಡಿಸ್ಬೇಕು ಅಂತ ಯಾಕೆ ಹೇಳೋದಿಲ್ಲ? ಬಾಟಿ ಮರೋನ್ ಹೇಳಕ್ ನೀವು ಬಾಯಿಲ್ರಿ. ಒಬ್ಬ ಪರ್ಚೇಸರ್ಗೆ, ಮೈನ್ ಅವನಿಗೆ, ಮೈನ್ ಓನರ್ಗೆ, ಮೈನ್ ಮ್ಯಾನೇಜ್ಮೆಂಟ್ಗೆ, ಪರ್ಚೇಸರ್ಗೆ ಎದುರಿಸಿ ಎಷ್ಟು ಕಟಿಂಗ್ ಮಾಡಬೇಕು ಎಲ್ಲಿ ಜಬರ್ದಸ್ತಿ ಮಾಡಬೇಕು, ವಿಡಿಯೋಗಳು ಮಾಡಿ ಬಿಡಕ್ ಗೊತ್ತಾಯ್ತದೆ. ಅದೇ ಒಬ್ಬ ಬಾಟ್ಲಿ ಮಾರೋನಿಗೆ ನೀನು ಬಾಟ್ಲಿ ಮಾರೋರು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಅಂತ ಹೇಳಿದ್ರೆ ನೈತಿಕತೆ ಇಲ್ಲ. ಅದೇ ಸರ್, ಅದು ನಮಗೆ ಯಾಕೆ ರೊಕ್ಕ ಇಸ್ಕೊಳ್ಳಕ್ಕೆ ಧೈರ್ಯ ಇಲ್ಲಿ ಅವ್ನು ಬಾಟ್ಲಿ ಮಾರ್ಬೇಡ ಅಂತ ಹೇಳಕ್ಕಿಲ್ವೇನ್ರಿ? ಎಂತೆಂತವ್ರಿಗೂ ದೊಡ್ಡವ್ರಿಗೆ ಎದುರಿಸಿ ರೊಕ್ಕ ಇಷ್ಟೇ ಕೊಡ್ಬೇಕು ಅಂತೇಳಿ ರೇಟ್ ಫಿಕ್ಸ್ ಮಾಡಿ ಮಾಡಕ್ಕೆ ಬುದ್ಧಿವಂತಿಕೆ ಇದೆ. ಅದೇ ಅವನು ಬಾಟ್ಲಿ ಮಾರೋನ್ಗೆ ನಿಮ್ಮೂರನ್ನೇ ಬಾಟ್ಲಿ ಮಾಡ್ತಿರ್ತಾನೆ, ಅವ್ನು ಹೇಳಕ್ ನೈತಿಕತೆ ಇಲ್ಲ ನಿಮ್ಗೆ? ನೀವು ಲೀಡರ್ ಅಲ್ಲಪ್ಪ, ಮತ್ತೆ ಆ ಭಾಗದಲ್ಲಿ ಹೇಳ್ಬೇಕು. ಮತ್ತೆ ಒಬ್ಬ ಲೀಡರ್ ಹೇಳಿದ್ರೆ ಕೇಳಿರ್ತಾನ ಅವನು. ಊರ್ ಒಂದಲ್ಲ ಸರ್, ಪೂರ್ತಿ ಸಾಲ ಏಕನೆ ಮಾಡ್ಲಿರಿ. ನಿಮ್ ಸೆಕ್ಟರ್ ನೀವು ಮಾಡ್ತೀರಾ, ಅವ್ರ ಸೆಕ್ಟರ್ ಅವ್ರು ಮಾಡ್ತಾರೆ. ಎಲ್ಲ ಕಥೆಗಳು ಹೇಳೋದಲ್ಲ ಇಲ್ಲಿ. ನಿಮ್ ಜವಾಬ್ದಾರಿ ನೀವು ಮಾಡಿ. ಅದನ್ನ ಬಾಟ್ಲಿ ಬಂದ್ ಮಾಡ್ಸೋದು ನಾವು ಮಾಡ್ತೀವಿ, ಎಕ್ಸೈಸ್ ಅವ್ರು ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಆಕ್ಸಿಡೆಂಟ್ ಆದಾಗ ಮೀಟಿಂಗ್ ಕರ್ದಾಗ ಬಂದು ಹೇಳೋದಲ್ಲ. ಇಲ್ಲಿ ಬಾಟ್ಲಿ ಮಾಡ್ತಂದ್ರೆ ಇವಾಗ ಹೇಳಿ ಕಳ್ಸಿವ್ರು, ಹೇಳಿ ಮಾಡಿಸ್ತೀವಿ ಅದನ್ನ. ನೀವು ಎಷ್ಟು ಸರಿ ಕರ್ಕೊಂಡ್ಬಂದಿರಪ್ಪ ನೀವು? ಬಾಟ್ಲಿ ಮಾಡೋರು ಹೇಳ್ಬೇಕು ಅದನ್ನ. ಸರ್ ಅವ್ರಿಗೆ ಹಿಡ್ಕೊಂಡ್ಬಂದು ಇಲ್ಲಿ ಹಾಕಿ ಎಲ್ಲ ವಿಡಿಯೋಗಳು ಮಾಡಿ ಸಾಹೇಬ್ರ ಕರ್ಕೊಂಡ್ಬಂದು ಕೇಸ್ ಕೂಡ ಮಾಡ್ತೀವಿ ಸರ್ ನಾವು. ಎಲ್ಲ ಆದ್ರೂ ಮತ್ತೆ ಮರ್ದಿನ 2 ದಿನ ಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ ಸರ್ ಮಾರಕಲ್ಲಿ. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಮಾನ ಮರದಿಲ್ಲ ನಿಮ್ಗೆ? ನೀವು ಮಾನ ಮರದಿಲ್ಲ ನೋಡ್ರಿ ನಿಮಗೆ. ನಿನ್ನೆಂಟಿ ಮಕ್ಕಳು ರೋಡಲ್ಲಿ ಸತ್ತಿದ್ರೆ ಹಿಂಗೆ ಮಾಡ್ತಿದ್ರಿ? ಆರಾಮ ರೊಕ್ಕ ಇಸ್ಕೊಳ್ಳಕ್ಕೆ ಧೈರ್ಯ ಇಲ್ಲಿ ಅವ್ನು ಬಾಟ್ಲಿ ಮಾರ್ಬೇಡ ಅಂತ ಹೇಳಕ್ಕಿಲ್ವೇನ್ರಿ? ಎಂತೆಂತವ್ರಿಗೂ ದೊಡ್ಡವ್ರಿಗೆ ಎದುರಿಸಿ ರೊಕ್ಕ ಇಷ್ಟೇ ಕೊಡ್ಬೇಕು ಅಂತೇಳಿ ರೇಟ್ ಫಿಕ್ಸ್ ಮಾಡಿ ಮಾಡಕ್ಕೆ ಬುದ್ಧಿವಂತಿಕೆ ಇದೆ. ಅದೇ ಅವನು ಬಾಟ್ಲಿ ಮಾರೋನ್ಗೆ ನಿಮ್ಮೂರನ್ನೇ ಬಾಟ್ಲಿ ಮಾಡ್ತಿರ್ತಾನೆ, ಅವ್ನು ಹೇಳಕ್ ನೈತಿಕತೆ ಇಲ್ಲ ನಿಮ್ಗೆ? ನೀವು ಲೀಡರ್ ಅಲ್ಲಪ್ಪ, ಮತ್ತೆ ಆ ಭಾಗದಲ್ಲಿ ಹೇಳ್ಬೇಕು. ಮತ್ತೆ ಒಬ್ಬ ಲೀಡರ್ ಹೇಳಿದ್ರೆ ಕೇಳಿರ್ತಾನ ಅವನು. ಊರ್ ಒಂದಲ್ಲ ಸರ್, ಪೂರ್ತಿ ಸಾಲ ಏಕನೆ ಮಾಡ್ಲಿರಿ. ನಿಮ್ ಸೆಕ್ಟರ್ ನೀವು ಮಾಡ್ತೀರಾ, ಅವ್ರ ಸೆಕ್ಟರ್ ಅವ್ರು ಮಾಡ್ತಾರೆ. ಎಲ್ಲ ಕಥೆಗಳು ಹೇಳೋದಲ್ಲ ಇಲ್ಲಿ. ನಿಮ್ ಜವಾಬ್ದಾರಿ ನೀವು ಮಾಡಿ. ಅದನ್ನ ಬಾಟ್ಲಿ ಬಂದ್ ಮಾಡ್ಸೋದು ನಾವು ಮಾಡ್ತೀವಿ, ಎಕ್ಸೈಸ್ ಅವ್ರು ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಆಕ್ಸಿಡೆಂಟ್ ಆದಾಗ ಮೀಟಿಂಗ್ ಕರ್ದಾಗ ಬಂದು ಹೇಳೋದಲ್ಲ. ಇಲ್ಲಿ ಬಾಟ್ಲಿ ಮಾಡ್ತಂದ್ರೆ ಇವಾಗ ಹೇಳಿ ಕಳ್ಸಿವ್ರು, ಹೇಳಿ ಮಾಡಿಸ್ತೀವಿ ಅದನ್ನ. ನೀವು ಎಷ್ಟು ಸರಿ ಕರ್ಕೊಂಡ್ಬಂದಿರಪ್ಪ ನೀವು? ಬಾಟ್ಲಿ ಮಾಡೋರು ಹೇಳ್ಬೇಕು ಅದನ್ನ. ಸರ್ ಅವ್ರಿಗೆ ಹಿಡ್ಕೊಂಡ್ಬಂದು ಇಲ್ಲಿ ಹಾಕಿ ಎಲ್ಲ ವಿಡಿಯೋಗಳು ಮಾಡಿ ಸಾಹೇಬ್ರ ಕರ್ಕೊಂಡ್ಬಂದು ಕೇಸ್ ಕೂಡ ಮಾಡ್ತೀವಿ ಸರ್ ನಾವು. ಆದ್ರೂ ಮತ್ತೆ ಮರ್ದಿನ 2 ದಿನ ಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ ಸರ್ ಮಾರಕ್ಕೆ. ಯಾರು ಯೂನಿಫಾರ್ಮ್ ಹಾಕಿರೋದಿಲ್ಲ, ಯೂನಿಫಾರ್ಮ್ ಹಾಕಂತೆ ಯಾರು ಗಾಡಿ ಓಡಿಸ್ತಾರೆ ನೀವು ಎನ್ಶೋರ್ ಮಾಡ್ಬೇಕು. ಮೈನವರು, ಮೈನ್ ಮ್ಯಾನೇಜರ್ಸ್ ದಯವಿಟ್ಟು ಪಕ್ಕ ಕಂಪಲ್ಸರಿ ಹಾಕಿ. ಯೂನಿಫಾರ್ಮ್ ಹಾಕಿಲ್ಲ ಲೋಡಿಂಗ್ ಕೊಡಂಗಿಲ್ಲ, ಗೊತ್ತಾಯ್ತಿದ್ರಿ? ನೀವು ಎಸ್ಪೆಷಲ್ ನೋಡ್ರಿ ವೆಸ್ಕೋ, ನೀವು ಇವರೆಲ್ಲ
ಬೇಕಾಬಿಟ್ಟು ಹೊಟ್ಬಿಟ್ಟಿದ್ದೀರಿ ನೀವು. ನೀವು ಮೋನಾಸ್ ಪಾಪ ಎಲ್ಲೋ ಇರ್ತಾರೆ, ಅವರೆಲ್ಲ ಏನೋ ನೋಡ್ತೀರ, ನೀವೆಲ್ಲ ದೊಡ್ಡ ಮನುಷ್ಯ ನೋಡ್ಕೊಂಡು ಕೂತಿರ್ತಾರೆ ಅವರೆಲ್ಲ. ನೀವು ಅವ್ರ ತಲೆ ಮೇಲೆ ಚಪ್ಲಿಕಲ್ಲಿ ಎಳ್ಬಿಡ್ರಿ ಕೂತ್ಕೊಂಡು. ಮೈನ್ ಮ್ಯಾನೇಜರ್ ಇಶ್ಯೂಡ್ ಎನ್ಶೋರ್ ವೆಹಿಕಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಯಾಕೆ ನೋಡಿ ಕೊಡ್ತೀರಿ? ಅದು ಪೊಲೀಸರು ನೋಡ್ಬೇಕಾ, DMG ನೋಡ್ಬೇಕಾ, ಫಾರೆಸ್ಟ್ ನೋಡ್ಬೇಕಾ, ಮೈನ್ಸ್ ಅವ್ರು ನೋಡ್ಬೇಕಾ? ಯಾರಿಗೆ ನೋಡ್ಬೇಕು? ಯಾರಿಗೆ ನೋಡ್ಬೇಕು? ಯಾರು? ಯಾಕೆ ನೋಡಿಲ್ಲ ಅದನ್ನ? ಯಾಕೆ ನೋಡಿಲ್ರಿ? ಯಾಕೆ ನೋಡಿ ಹೇಳ್ರಿ, ಕಾರಣ ಹೇಳ್ರಿ ನೀವು. ಸರ್ ಆ ಮುಂಚೆ ನಾವು ಲೈಸೆನ್ಸು ಪ್ಲಸ್ ಆ ಮುಂಚೆ ಆಲ್ಕೋಹಾಲ್ ಟೆಸ್ಟ್ ಪ್ಲಸ್ ಲೈಸೆನ್ಸ್ ಚೆಕ್ ಮಾಡಿ ಅವೆಲ್ಲ ಕತೆ ಬೇಡ ನನಗೆ. ಒಂದು ಯಾವ್ದೋ ಪ್ರಶ್ನೆ ಕೇಳಿದ್ರೆ ಯಾವ್ದೋ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಟ್ಯಾಕ್ಸ್ ರೆಸಿಪ್ಟ್ ಇಲ್ದಿರೋ ವೆಹಿಕಲ್ ಯಾಕೆ ನೋಡಿ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. TL ನೋಡಿದೆ, ಇನ್ನೊಂದು ನೋಡಿದೆ, ನಮಗೆ ಬೇಕಿಲ್ಲ ಅದು. TL ನೋಡ್ಬೇಕು, ಇನ್ಶೂರೆನ್ಸ್ ನೋಡ್ಬೇಕು, ಟ್ಯಾಕ್ಸ್ ಸರ್ಟಿಫಿಕೇಟ್ ನೋಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಯಾವ ದಾಖಲಾತಿಗಳಿದ್ದಾವೆ, ಯೂನಿಫಾರ್ಮ್ ಹಾಕಿದಾರ, ನಂಬರ್ ಕೊಡ್ಲಿ, ಪ್ಲೇಟ್ ಇದೆಯಾ ನೋಡ್ಬೇಕಾ? ಜವಾಬ್ದಾರಿ ನಿಮ್ದ್ರಿ. ಸಂಪಾದನೆ ಮಾಡಿ ದುಡ್ದು ಮೈನ್ ಇಲ್ಲದೆ ರೊಕ್ಕ ಮಾಡ್ತಾರೆ ನೀವ ನಾವ? ನಾಚಿ ಬರ್ಬೇಕು ನಿಮ್ಗೆಲ್ಲ. ನಾವು ಇಲ್ಲಿ ದೈನಂದಿನವಾಗಿ ಸಾರ್ವಜನಿಕರು ಮತ್ತೆ ಇಲ್ಲಿ ಸ್ಥಳೀಕರು ಬಡವರು ಬಗ್ಗರು ರಸ್ತೆ ಮೇಲೆ ಸಾಯ್ತಕ್ಕಂಥದ್ದನ್ನ ಇನ್ನ ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೀಟಿಂಗ್ ಕಟ್ಟಿರ್ತಕ್ಕಂಥ ವಿಚಾರ ಇಷ್ಟೇ, ಸುಮ್ಮನೆ ಹೇಳೋದಕ್ಕಂತ ಕರೆದಿಲ್ಲ ನಿಮಗೆ. ಎನ್ ಸ್ಪೋರ್ಟ್ ಎನಿ ಆಕ್ಸಿಡೆಂಟ್ ನಿಮ್ಮ ಲ್ಯಾಕ್ಸಿಟಿಯಿಂದ ಆಯ್ತು ಅಂತಂದ್ರೆ ಮೈನ್ ಮ್ಯಾನೇಜರ್ಸ್ ಡಾಕ್ಯುಮೆಂಟ್ ಚೆಕ್ ಮಾಡಿಲ್ಲ, ನಿಮ್ ತಲೆ ಮೇಲೆ FIR. ಆ ಕೇಸಲ್ಲಿ ನೀವು ಇರ್ತೀರೋ ಹಾಗೆ, ಸಾರಿ, ಆ ಕೇಸಲ್ಲಿ ನೀವು ಇರ್ತೀರಾ. ಫಾರೆಸ್ಟ್ ಅವರು 6 ಗಂಟೆಗೆ ಪರ್ಮಿಟ್ ಸ್ಟಾರ್ಟ್ ಮಾಡಿ 6 ಗಂಟೆವರೆಗೆ ನಿಯಮಿತವಾಗಿ 20 ವೆಹಿಕಲ್ ನೀವು ಅಲ್ಲಿಂದ ಬಿಡಬೇಕು. ಈ ಪ್ರೊಸೀಜರ್ ಮಾಡಬೇಕು ಅಂತಂದ್ರೆ ಫಾರೆಸ್ಟ್ ಅವರು ಮತ್ತೆ ನೀವು ಮೈನ್ಸ್ ಅವರು ಈ ಸಫಿಶಿಯಂಟ್ ಜನ ಇಟ್ಕೊಂಡು ಕೋಆರ್ಡಿನೇಷನ್ ಅಲ್ಲಿ ಪ್ರತಿ 20 ಗಾಡಿ ಬಿಡಬೇಕು, 20 ನಿಮಿಷ ಬ್ರೇಕ್ ಕೊಡಬೇಕು, 20 ಗಾಡಿ ಬಿಡಬೇಕು. ಇದೇ ರೀತಿಯಾಗಿ ಬರಬೇಕು. ಒಂದೇ ಸಲ ರಶ್ ಅಪ್ ಆಗಿ ಏನೋ ಕೆಳಗಿಳಿತು ಟೋಲಲ್ಲಿ, ಯಾಕೆಂದ್ರೆ ಎಲ್ಲ ಆಕ್ಸಿಡೆಂಟ್ ಎಲ್ಲ ಕಡೆ ಟೋಲ್ ಅವೇ CCTV ಇದೆ. ಯಾವ ಗಾಡಿ ಎಷ್ಟು ಕಡೆ ಬಂತು, ಎಷ್ಟು ಗಾಡಿ ಒಂದೇ ಸಲ ಬಂದು ಅಂತ ಟೋಲಲ್ಲಿ ಲೆಕ್ಕ ಸಿಕ್ಬಿಡುತ್ತೆ. ದೈನಂದಿನವಾಗಿ ಸಾರ್ವಜನಿಕರು ಮತ್ತೆ ಇಲ್ಲಿ ಸ್ಥಳೀಕರು ಬಡವರು ಬಗ್ಗರು ರಸ್ತೆ ಮೇಲೆ ಸಾಯ್ತಕ್ಕಂಥದ್ದನ್ನ ಇನ್ನ ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೀಟಿಂಗ್ ಕಟ್ಟಿರ್ತಕ್ಕಂಥ ವಿಚಾರ ಇಷ್ಟೇ, ಸುಮ್ಮನೆ ಹೇಳೋದಕ್ಕಂತ ಕರೆದಿಲ್ಲ ನಿಮಗೆ. ಎನ್ ಸ್ಪೋರ್ಟ್ ಎನಿ ಆಕ್ಸಿಡೆಂಟ್ ನಿಮ್ಮ ಲ್ಯಾಕ್ಸಿಟಿಯಿಂದ ಆಯ್ತು ಅಂತಂದ್ರೆ ಮೈನ್ ಮ್ಯಾನೇಜರ್ಸ್ ಡಾಕ್ಯುಮೆಂಟ್ ಚೆಕ್ ಮಾಡಿಲ್ಲ, ನಿಮ್ ತಲೆ ಮೇಲೆ FIR. ಆ ಕೇಸಲ್ಲಿ ನೀವು ಇರ್ತೀರಾ. ಫಾರೆಸ್ಟ್ ಅವರು 6 ಗಂಟೆಗೆ ಪರ್ಮಿಟ್ ಸ್ಟಾರ್ಟ್ ಮಾಡಿ 6 ಗಂಟೆವರೆಗೆ ನಿಯಮಿತವಾಗಿ 20 ವೆಹಿಕಲ್ ನೀವು ಅಲ್ಲಿಂದ ಬಿಡಬೇಕು. ಈ ಪ್ರೊಸೀಜರ್ ಮಾಡಬೇಕು ಅಂತಂದ್ರೆ ಫಾರೆಸ್ಟ್ ಅವರು ಮತ್ತೆ ನೀವು ಮೈನ್ಸ್ ಅವರು ಈ ಸಫಿಶಿಯಂಟ್ ಜನ ಇಟ್ಕೊಂಡು ಕೋಆರ್ಡಿನೇಷನ್ ಅಲ್ಲಿ ಪ್ರತಿ 20 ಗಾಡಿ ಬಿಡಬೇಕು, 20 ನಿಮಿಷ ಬ್ರೇಕ್ ಕೊಡಬೇಕು, 20 ಗಾಡಿ ಬಿಡಬೇಕು. ಇದೇ ರೀತಿಯಾಗಿ ಬರಬೇಕು. ಒಂದೇ ಸಲ ರಶ್ ಅಪ್ ಆಗಿ ಏನೋ ಕೆಳಗಿಳಿತು ಟೋಲಲ್ಲಿ, ಯಾಕೆಂದ್ರೆ ಎಲ್ಲ ಆಕ್ಸಿಡೆಂಟ್ ಎಲ್ಲ ಕಡೆ ಟೋಲ್ ಅವೇ CCTV ಇದೆ. ಯಾವ ಗಾಡಿ ಎಷ್ಟು ಕಡೆ ಬಂತು, ಎಷ್ಟು ಗಾಡಿ ಒಂದೇ ಸಲ ಬಂದು ಅಂತ ಟೋಲಲ್ಲಿ ಲೆಕ್ಕ ಸಿಕ್ಬಿಡುತ್ತೆ. ನೀವ್ ಯಾರು ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ಮೀನ್ ಕ್ಯಾಲ್ಕುಲೇಷನ್ ಅಷ್ಟೇ. ಅವರೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೈನೆಟ್ ಯಾವ ಮೈನೆಟ್ ಇಂದ ಕೆಳಗಿಳಿದ್ರೆ ಯಾವ ಟೋಲ್ ಬಂದವನೆ ಅಲ್ಲಿ ಬರಕ್ ಎಷ್ಟೊತ್ತು ಬೇಕು, ಎಷ್ಟು ಗಾಡಿ ಒಂದೇ ಸಲ ರಶ್ ಅಪ್ ಬಂದು. ನಿಮ್ಮ ಇವರಿಗೆ SKM ಇದವರಿಗೂ ಮಾತಾಡಿದೀವಿ. ಮತ್ತೆ ಈಗ ಇರೋದು ಒಂದು ಪ್ರಾಪರ್ ಕೋಆರ್ಡಿನೇಷನ್. ನೀವು ಒಂದು ತಿಳ್ಕೊಳ್ಳಿ, ವಿ ನೀಡ್ ಟು ಗೆಟ್ ಇನ್ ಎನ್ ಏಜೆನ್ಸಿ. ವಿ ವಾಂಟ್ ಟು ಬ್ರಿಂಗ್ ಎ ಏಜೆನ್ಸಿ who are professionals in this sector. Okay, they will come in, we will rope in an agency, they will come, they will conduct a perfect survey, they will have a study for 15 days or 20 days or 30 days of time. They will come up with a detailed report to what need to be done, what need not to be done. So ಅದನ್ನ ಮಾಡೋದಕ್ಕೆ ಒಂದು ಏಜೆನ್ಸಿನ ಕರೆಸಬೇಕಾಗ್ತದೆ. ಆ ಏಜೆನ್ಸಿನ ನಾವು ಬೆಂಗಳೂರು ಮಟ್ಟದಲ್ಲಿ ಈಗ ಯಾಕೆಂದ್ರೆ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಒಂದು ಸಿಸ್ಟಮ್ ಇದೆ, ಸೊ ಪೊಲೀಸ್ ಮ್ಯಾನೇಜ್ಮೆಂಟ್ ಒಂದು ಸಿಸ್ಟಮ್ ಇದೆ. ಸೊ ಅಲ್ಲಿ ಯಾರು ಇಲ್ಲಿವರೆಗೆ ಏಜೆನ್ಸಿಗಳು ಅಲ್ಲಿ ಗೈಡ್ ಮಾಡಿದರೆ ಆ ಏಜೆನ್ಸಿನ ವಿಲ್ ಕಾಲ್ ದೆಮ್. ಆ ಏಜೆನ್ಸಿನ ಕರೆಯೋದಕ್ಕೆ JSW ಮತ್ತೆ ನಿಮ್ಮ ಮೈನ್ ಮ್ಯಾನೇಜರ್ಸ್ ಅವ್ರು ಯಾರಿದ್ರಿ ಅದಕ್ಕೆಲ್ಲ ಸಂಪೂರ್ಣ ಆಗ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನೀವೇ ನೋಡ್ಬೇಕು. ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್, ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರಹದ್ದಿನಲ್ಲಿ 2023 ಮೇಯಿಂದ 2025 ಮೇವರೆಗೆ ಅಂದ್ರೆ 2 ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ 486 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು, ಫೆಟಲ್ ಆಗಿರ್ತಕ್ಕಂಥದ್ದು, ಗ್ರೀವಿಯಸ್ ಇಂಜುರೀಸು, ಮೈನರ್ ಇಂಜುರೀಸ್, ಒಟ್ಟು 486 ಜನ. ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ. ಪ್ರತಿಯೊಂದು ಆಕ್ಸಿಡೆಂಟ್ ಯಾವುದೇ ಪ್ರಕರಣ, ಅಪಘಾತ ಪ್ರಕರಣ, ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ತರ ಇಂಟಿಗ್ರೇಟೆಡ್ ಒಂದು ಡೇಟಾಬೇಸ್ಗೆ ಅಪ್ಲೋಡ್ ಆಗ್ತಾ ಇರ್ತೈತೆ. ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗ್ತದೆ ನಮಗೆ. ಸೊ
ಐರಾಡ್ ಆ್ಯಪ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಸಂಡೂರು ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಮತ್ತೆ ತೋಟಗಲ್ಲು ಚೋರ್ನೂರು ಭಾಗವನ್ನು ಹೊರತುಪಡಿಸಿ ಹೇಳ್ತಾ ಇದೀವಿ. ಸಂಡೂರು ಪೊಲೀಸ್ ಠಾಣೆ ಸರಹದ್ದಿಗೆ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರನೇ 486 ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ. ಸೊ ಇವು ಬಂದು ರಿಪೋರ್ಟೆಡ್ ಕೇಸಸ್. ಕೆಲವೊಂದು ಹಂಗೆ ರಿಪೋರ್ಟ್ ಆಗದೆ ಇರ್ತಕ್ಕಂಥ ಒಂದು ಇರ್ತವೆ, ಸಣ್ಣ ಪುಟ್ಟ ಇಂಜುರಿಗಳಾಗಿರ್ತವೆ, ಸಣ್ಣ ಪುಟ್ಟದಾಗಿರ್ತವೆ. ಇವೆಲ್ಲ ನೀವು ಅಂದಾಜು 500 ಜನ 2 ವರ್ಷಗಳಲ್ಲಿ 5 ಫೆಟಾಲಿಟಿ ಆಗಿದೆ, ಸತ್ತಿದ್ದಾರೆ. ಅದರ 40 ಜನ ಸತ್ತವ್ರೆ. ಮತ್ತೆ ಸೀರಿಯಸ್ ಇಂಜುರೀಸ್ ಅಂದ್ರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡೋಕ್ಕಾಗದೆ ಪೂರಾ ಕಂಡಮ್ ಆಗಿ ಅವ್ರ ಜೀವನನೇ ಬೇರೆಯವ್ರ ಮೇಲೆ